ಬೆಳಗಿಂದ ಒಂದೇ ಸಮನೆ ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನ ಆರೋಗ್ಯದ ಬಗ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯೇನ? ಈ ದೇಹದಲ್ಲಿ ನನ್ನ ತಮ್ಮಂದಿರ ಉಸಿರಿರುವವರೆಗೂ, ನನ್ನ ತವರಿನ ಸಿರಿದೇವಿ ನಿನ್ನ ಉಸಿರಿರುವವರೆಗೂ ಎಂತ ಕಠಿಣ ಕೆಲಸ ಕೊಟ್ಟರು ಸುಲಭವಾಗಿ ಮಾಡ್ತಾರೆ ಈ ದೇಹ. ಹೌದಣ್ಣ, ಹಗ್ಗಿ ಮಾವ, ಎಂತ ಕಠಿಣವಾದ ಕೆಲಸ ಕೊಟ್ರು ನೀನು ಖಂಡಿತವಾಗಿಯೂ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತಣ್ಣ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿನಂತೆ ಈ ದೇಹದಲ್ಲಿ ತಂಗಿ ತಮ್ಮಂದಿರ ಉಸಿರಿರುವವರೆಗೂ ಕಠಿಣ ಕೆಲಸವನ್ನ ಸುಲಭವಾಗಿ ಮಾಡಬಲ್ಲಮ್ಮ. ಅಣ್ಣ, ಒಂದೇ ಸಮನೆ ಬೆಳಗಿಂದ ಅಷ್ಟು ಕೆಲಸ ಮಾಡ್ತಾ ಇದ್ದೆ ಅಣ್ಣ. ನಿಮಗೆ ಊಟ ತಗೊಂಡ್ಬರ್ತೀನಿ. ಬೀದಿ ಬಿಕಾರಿಗಳಿಗೆ ಉಷ್ಟಾನ ಭೋಜನ ಮಾಡಿಸ್ತಿದ್ದಿಲ್ಲ, ಎಷ್ಟು ಸಕ್ಕು ನಿನಗೆ? ನೋಡು, ನಮ್ಮ ಅಣ್ಣ ಯಾಕೆ ಬೀದಿ ಬಿಕಾರಿ ಆಗ್ತಾನೆ? ಅವನು ಈ ಮನೆ ಬೀಗ್ರದು. ತಿನ್ನಲು ಗತಿ ಇಲ್ಲದ ಇವನು ನಮ್ಮ ಬೀಗನೆ. ಅಣ್ಣ ಕೇಳಿದಣ್ಣ ಅವಳು ಮಾತನ. ಲಕ್ಷ್ಮಿ, ಈ ಮನೆಯಲ್ಲಿ ಯಾರು ಎಲ್ಲಿರ್ಬೇಕು, ಹೇಗಿರ್ಬೇಕು ಹಾಗಿದ್ರೇನೆ ಚೆನ್ನ. ಸುಮ್ಮನೆ ತಟ್ಟೆ ತಗೊಂಡು ಹೋಗೋಳೆ. ಶ್ರೀಮಂತರ ಮಾತಿನಲ್ಲಿ ಸತ್ಯ ಇದೆ. ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ. ನೀನು ತಟ್ಟೆ ತಗೊಂಡು ಒಳಗೆ ಹೋಗ. ಬೆಳಗ್ಗೆಯಿಂದ ಹಸ್ಕೊಂಡಿದ್ಯಾ? ಒಂದೇ ಊಟ ಮಾಡೋಣ. ಬೇಡ ಶ್ರೀಮಂತರೇ, ಬೇಡ. ತಿಳಿದೆ ನನ್ನ ತಂಗಿ ತಪ್ಪು ಮಾಡಿದ. ನಾನು ಈ ಮನೆಯ ಹಾಳು ಎಂಬುದನ್ನು ಮರೆತು ಅಣ್ಣನ ಮೇಲಿನ ಪ್ರೀತಿಯಿಂದ ಈ ರೀತಿ ತಪ್ಪು ಮಾಡಿದ್ದಾರೆ ಶ್ರೀಮಂತ. ಅವನ್ನ ಕ್ಷಮಿಸ್ಬಿಡಿ ಶ್ರೀಮಂತರೇ, ಈ ಆಸ್ತಿಯ ಅರಮನೆಯಲ್ಲಿ ಈ ಆಜ್ಞೆ ಅರಮನೆಯಲ್ಲಿ ಕ್ಷಮೆಗೆ ಬೆಲೆ ಇಲ್ಲ. ವಿಶ್ವ ಬಾರ್ಸ ಗೊತ್ತಾಗಿ ಮಗನ್ಗೆ ಏನಪ್ಪ ಇದು ನಿಂದು? ನನ್ನ ಕಣ್ಣೆ ದುರ್ಗಡೆ ನನಗೆ ಈ ರೀತಿ ಹೊಡಿತಾ ಇದ್ರೆ ನನ್ನ ಕೈಯಿಂದ ನೋಡೋಕ್ ಆಗ್ತಾ ಇಲ್ಲ. ದೇವ್ರೆ, ಕುಡಿಬೇಡಿ,
ಅಲ್ಬೇಡ. ಸರಿ ಆಯ್ತು, ನಿಮ್ಮ ಅಣ್ಣಂಗೆ ವಿಶ್ವ ಹೊಡಿಬೇಡ ಮಗ, ಸುಮ್ಮನೆ ಇರ. ವಿಶ್ವ ಅಣ್ಣನ ಬೇಡ, ತೋರ್ಸು ರುಚಿನ. ಏನೇ ಮನೆಯಲ್ಲಿ ರೊಟ್ಟಿ ತಟ್ಟದನ್ನ ಬಿಟ್ಟು ಮೈ ಗಟ್ಟಿ ಮಾಡಿಕೊಂಡು ಉಷ್ಟಾನ್ನ ಭೋಜನ ಮಾಡ್ತೀಯಲ್ಲ, ತಕೊಳ್ಳೋ ತಿನ್ನ. ನಾನು ಸಹಿಸ್ಕೊಳ್ತೇನೆ, ಆದ್ರೆ ಈ ನನ್ನ ತಂಗಿ ಹೊಡಿಬೇಡಿ ಶ್ರೀಮಂತರೇ, ಅಣ್ಣ. ಈ ಬಡ ಕುಂದಿಯನ್ನ ಬಂಧಿಸೋಣ. ಸೂರ್ಯ ಅಮ್ಮ, ಯಾಕಮ್ಮ ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ? ಬಡವರಾಗ್ಬಿಟ್ಟಿದ್ದ ತಪ್ಪ, ಹುಟ್ಟಿದ ಶ್ರೀಮಂತರ ಮನೆಗೆ ಸೇರಿದ್ದಪ್ಪ. ಆದ್ರೂ ನನಗೆ ಏನಾರ ಕಟ್ಟೆ ಬಿಡಗಡೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾ ಇದ್ದಾರಲ್ಲ. ಎಷ್ಟೇ ಸಕ್ಕು ನಿನಗೆ, ಎಷ್ಟೇ ಸಕ್ಕು ನಿನಗೆ. ನಮ್ಮ ಅಣ್ಣನಿಗೆ ಎದುರೋದಿಸ್ತೀಯ? ತಕ ಈ ಚಾವಟಿ ರುಚಿನ. ಈ ನನ್ನ ತಂಗಿಗೆ ಹೊಡಿಬೇಡಿ ಶ್ರೀಮಂತರೆ, ನನಗೆ ಬೇಕಾದ್ರೆ ಎಷ್ಟಾದ್ರೂ ಹೊಡಿದ್ರಿ ಶ್ರೀಮಂತರೆ, ಹೊಡಿದ್ರಿ ಶ್ರೀಮಂತರೆ. ಆದ್ರೆ ನನ್ನ ತಂಗಿಗೆ ಮಾತ್ರ ಹೊಡಿಬೇಡಿ ಶ್ರೀಮಂತರೆ, ಹೊಡಿಬೇಡಿ ಶ್ರೀಮಂತರೆ. ಏನು ಹೊಡೆಯದ? ನನ್ನ ತಂಗಿ ಮೇಲೆ ಕೈ ಹೊಡುತ್ತೀರಿಯಲ್ಲ, ಎಷ್ಟು ಸೊಕ್ಕು ಮಗನೇ ನಿನಗೆ. ಈ ಸಮಯದಲ್ಲಿ ನಾನಿರೋ ಬದಲು ನನ್ನ ತಮ್ಮ ಮದುವೆ ನಿನ್ನ ನೆಕ್ಸ್ಟ್ ಜೀವನ ಸೀಳಾಗಿ ಬಿಡುತ್ತಿದ್ದ. ಬಂಗಾರದಂತಿರುವ ನನ್ನ ತಂಗಿಯನ್ನ ನಮ್ಮ ಮನೆಯಲ್ಲಿ ಒಂದು ಏಟು ಮುಟ್ಟದೆ ಮಲ್ಲಿಗೆ ಹೂವಿನಂತೆ ಬೆಳೆಸಿದ್ದೇವೆ. ಅಂತದ್ರಲ್ಲಿ ಅವಳ ಮೇಲೆ ಕೈ ಮಾಡುತ್ತೀರಲ್ಲ, ನೀನೊಬ್ಬ ಸಂಡ ಇರ್ಬೋದು. ಮುಖದ ಮೇಲೆ ಮೀಸಿದ ಸಾಲಸಿ ಮತ್ತ ಗುಂಡಿಗಾಲಿ ಅಲ್ಬೇಡಮ್ಮ ಲಕ್ಷ್ಮಿ, ಅಲ್ಬೇಡ. ಈ ನಿನ್ನ ಅಣ್ಣನಿಂದ ನಿನಗೆಷ್ಟಮ್ಮ ಕಷ್ಟ. ಈ ನತದೃಷ್ಟ ಅಣ್ಣನ ತಂಗಿಯಾಗಿ ಹುಟ್ಟಬಾರ್ದಾಗಿತ್ತಮ್ಮ, ಹುಟ್ಟಬಾರ್ದಾಗಿತ್ತು. ಲಕ್ಷ್ಮಿ ಅಲ್ಬೇಡಮ್ಮ, ಅಲ್ಬೇಡ. ಈ ರೀತಿ ಎಲ್ಲ ಮಾತಾಡ್ಬೇಡ ಅಣ್ಣ. ಅಣ್ಣ, ನೀವು ಬಡವರಾಗಿರ್ಬೋದು, ಆದ್ರೆ ದುಡ್ಡದಲ್ಲಿ ಶ್ರೀಮಂತರೋಣ. ನಿಮ್ಮಣ್ಣ ಅಣ್ಣದಾಗ ಮಾಡ್ತಿರೋದಕ್ಕೂ ನಾನು ಏನು ಮಾಡ್ತೀನಣ್ಣ. ಬಡವನ ಕೋಪ ದೌಡಿಗೆ ಮೂಲ. ನಮಗೆ ಎದುರಾದವರು ರಕ್ತಕ್ಕೆ ಸುರಿಯೋಕೆ ಮೂಲ. ರಣಧೀರ, ನನ್ನ ಕುತ್ತಪಟ್ಟಿಯನ್ನ ಹಿಡಿದು ತಪ್ಪು ಮಾಡಿದ ಮಗನೇ, ಮಾಡಿದ ತಪ್ಪಿಗೆ ಸಣ್ಣ ಕೇಳಿ ನಿನ್ನ ಜೀವ ಉಳಿಸ್ಕೋ. ಎಂತ ಹೇಳಿದ ಮಾತನ್ನು ಹೇಳ್ತೀರ ಶ್ರೀಮಂತ. ಈ ಗಂಡುಗಳಿಗೆ ತಪ್ಪು ಮಾಡಿದವರು ನೀವು. ಏನು ಒಳ್ಳೆಯದ? ನನ್ನ ಅಣ್ಣ ಮತ್ತು ನನ್ನ ಮುದ್ದು ಲಕ್ಷ್ಮಿಯ ಮೇಲೆ ಕೈ ಮಾಡಿರೋ ನೀನು ನನ್ನ ಹತ್ರ ಸಮಯ ಕೇಳಬೇಕೆ ವಿನ ನನ್ನ ಪ್ರಾಣವನ್ನು ನಾನು ಸಮಯ ಕೇಳುವುದಿಲ್ಲ. ನನ್ನ ಅಣ್ಣ ಸೂರ್ಯ ನನಗೆ ಸತ್ಯದ ಪಾಠವನ್ನು ಕಲಿಸಿರುವ ವಿನ ಸುಳ್ಳಿನ ಕಂತೆ ಏನಲ್ಲ. ಅವಮಾನ, ಅವಮಾನ ಅಣ್ಣ. ಈ ಬಡ ಬಿಕಾರಿ ಹೆಣ್ಣನ್ನ ಮನೆಯಿಂದ ಆಚೆ ಹೋಗ್ತಾನ. ಹೊರಗಟ್ಟಿಗೆ ಅವಳನ್ನು ಭಿಕ್ಷುಗೆ ಶ್ರೀಮಂತ ಅಗ್ನಿ ಸಾಕ್ಷಿಯಾಗಿ ಮನೆ ಬಾಗಿಲಿಗೆ ಮೊಳೆ ಹೊಡೆಯುವುದು ಬಂದ ಸೊಸೆ ನನ್ನ ತಂಗಿ. ಮುಂದೇನಾದ್ರೂ ಅವಳ ಮೇಲೆ ಕೈ ಎತ್ತಿದರೆ ಪರಶಿವನ ಮೇಲೆ ಹಣ ಹೊಡುತ್ತಿದ್ದರೆ ಕೇಳುವಿಸ್ವ. ನಿನ್ನ ಸೀದಾ ಪರಶಿವನ ಪಾದ ಕಳಿಸಿ ಈಗಲೂ ಓದು ಬಿಡು ಎಚ್ಚರ ಮಗನೇ. ಸೂರ್ಯ ಕೇಳಿದನು ಈಗ ನಿನ್ ತಮ್ಮನ್ ಹೋಗ್ರ ಮಾತ್ನ. ಸೂರ್ಯ, ನಿನ್ ತಂಗಿ ನಮ್ಮ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅನ್ನೋದೇ ತಮ್ಮ
ಈ ನನ್ನ ತಮ್ಮ ವಿಶ್ವನ ಹತ್ರ ಕ್ಷಮೆ ಕೇಳಬೇಕು. ಇವನು ರಣಧೀರ. ರಣರಂಗಕ್ಕೆ ಕಾಲಿಟ್ಟ ಮೇಲೆ ಸಾವಿರ ಒಬ್ಬ ನಾನಲ್ಲ. ವಿಶ್ವ, ಮುಂದೇನಾದ್ರೂ ನನ್ನ ತಂಗಿ ಮೇಲೆ ಕೈ ಹಾಕೋ ಸಾಹಸಕ್ಕೆ ಕೈ ಹಾಕಿದ್ರೆ ಉಳಿಸ ನಿಮ್ಮಿಬ್ಬರ ಉಂಡವಲ್ಲ. ಶ್ರೀಮಂತ್ರೆ, ಆಗ್ಲಿ ಶ್ರೀಮಂತ. ರಣಧೀರ, ಅಣ್ಣ, ತಂದೆ ತಾಯಿಗಳಿಲ್ಲದ ಈ ನಮ್ಮ ಮುದ್ದು ತಂಗಿಯನ್ನ ಬಂಗಾರದ ಗಿಳಿಯಂತೆ ಸಾಕಿದೀವಪ್ಪ. ಇಂದು ನಿನ್ನಿಂದ ಅವಳ ಸಂಸಾರ ಬುಡಮೇಲಾಗೋದ್ ಬೇಡ. ಹೋಗಪ್ಪ, ಹೋಗು. ಶ್ರೀಮಂತರ ಹತ್ರ ಕ್ಷಮೆ ಕೇಳಪ್ಪ, ಕ್ಷಮೆ ಕೇಳು. ಅಣ್ಣ, ಆಗಲ್ಲ ಆಗಲ್ಲ. ರಣಧೀರ, ಮುಂದೊಂದು ಮಾತನಾಡಿದ್ರೆ ನನ್ನ ಮೇಲೆ ಆಣೆ. ಹೋಗು, ಹೋಗು ರಣಧೀರ. ಶ್ರೀಮಂತರ ಹತ್ರ ಕ್ಷಮೆ ಕೇಳಪ್ಪ. ಆಗಲ್ಲ ಅಣ್ಣ, ಸಮಯ ಕೇಳ್ತೇನೆ. ವಿಶ್ವಾಜ್ಞವರೇ, ನಿಮ್ಮ ಹತ್ತಿರ ತಪ್ಪಾಗಿ ನಡೆದುಕೊಂಡೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಸೂರ್ಯ, ಕ್ಷಮೆ ಕೇಳಿದ ಮಾತ್ರಕ್ಕೆ ಇದು ಮುಗಿಯೋ ಸೀನೆ ಅಲ್ಲ. ಸೂರ್ಯ, ನೀನ್ ತಂಗಿ ನಮ್ಮ ಮನೆ ಚೆನ್ನಾಗಿರ್ಬೇಕು ಅನ್ನೋದೇ ಆದ್ರೆ ನನ್ನ ಮಾತಿಗೆ ಸೂರ್ಯ, ಅದನ್ನ ನೆರವೇರಿಸಲೇಬೇಕು. ಹಾಗೆ ಮಾತ್ರ ನಿನ್ ತಂಗಿ ಸುಖವಾಗಿರೋಕ್ ಸಾಧ್ಯ. ಅದೇನು ಅಂತ ಹೇಳಿ ಶ್ರೀಮಂತರೆ, ಈ ನನ್ನ ತಂಗಿಯ ಸುಖಕ್ಕಾಗಿ ನನ್ನ ಪ್ರಾಣ ತ್ಯಾಗವನ್ನಾದ್ರೂ ಬೇಕಾದ್ರೂ ಮಾಡ್ತೇನೆ. ಏನು ಅಂತ ಹೇಳಿ ಶ್ರೀಮಂತರೇ, ಹೇಳಿ. ನೋಡು ಸೂರ್ಯ, ನಿನ್ನ ತಮ್ಮ ಮದುವಿನೊಂದಿಗೆ ನಮ್ಮ ಮನೆಯಲ್ಲಿರೋ ಜ್ಯೋತಿಗೆ ಇವತ್ತೇ ಇವಾಗಲೇ ಮದುವೆ ಮಾಡಿಸ್ಬೇಕು. ರಣಧೀರ, ಇದಕ್ಕೆ ನಿನ್ನ ಅಭಿಪ್ರಾಯ ಏನಪ್ಪ? ಅಣ್ಣ, ನೀನ್ ನನಗೆ ಅಣ್ಣ ಮಾತ್ರವಲ್ಲ, ತಂದೆ ಸಮಾನ. ನೀನ್ ಏನೇ ನಿರ್ಧಾರ ತೆಗೆದುಕೊಂಡ್ರು ನಾನು ಬದ್ಧನಾಗಿದ್ದೇನೆ ಅಣ್ಣ. ಹೌದು, ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀನಪ್ಪ. ಅದೇನಂತ ಹೇಳಿ ನಾನು. ನೀವು ಕಾಲನ್ನು ತೋರಿಸಿದ್ರು ಅದನ್ನ ನನ್ನ ತಲೆ ಮೇಲೆ ಗೊತ್ತಾದ್ರು ನಡೆಸ್ಕೊಡ್ತೇನೆ. ಮಧು, ಇಂದು ನೀನು ಜ್ಯೋತಿಯ ಕೊರಳಿಗೆ ತಾಳಿ ಕಟ್ಟಬೇಕಪ್ಪ. ಆಗಲೇ ಅಣ್ಣ, ತಂದೆ ತಾಯಿಯ ಮುಖವನ್ನು ನೋಡಿದ ಬೆಳೆದಿರೋ ನಮಗೆ ತಂದೆ ತಾಯಿ ಎಲ್ಲ ನೀವೇ ಅಣ್ಣ. ತಿಪ್ಪೆ, ತಿಪ್ಪೆ, ಬೇಗ ಊನರ ತಗೊಂಡು ಉದಯ ಕರ್ಕೊಂಡು. ಓ ಶಾಸ್ತ್ರಿಗಳ, ಬಂದೇ ಬಂದೇ ಸ್ವಾಮಿಗಳ ಕಾರಣ ನೋಡಿ ನಿಂತ ನಿಮ್ ಮುಂದ ತೊಡ್ಸಿ ಕರ್ಕ ಹೋಲಿ. ಎಲ್ಲಿ ಹೂವಿನ ತಗಬ. ಓಂ ಗಣಪತಿ ಓಂ ವಿದ್ಯಾಪತಿಯ ನಮಃ. ಓಂ ತ್ರಿಮುಖಾಯ ನಮಃ. ಓಂ ಸಂಪಕರಣಾಯ ನಮಃ. ನಮಃ 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 ಸ್ವಾಹ ಸ್ವಾಹ ಪುರೇತ್ರ ಸ್ವಾಹ ಪುರೇತ್ರ ಸ್ವಾಮಿಗಳ ನೀ ಮಾರ ತಗೊಳ್ಳಿ. ಕೊಡಪ್ಪ ನನ್ನ ಆರ್ಯ, ನಂದಲ್ಲ ಕಣ ಗಂಡು ಹುಡುಗ ಹುಡುಗಿದು. ಹುಡುಗಿ
ಸ್ವಲ್ಪ ಮುಂದೆ ಬರಬೇಕು. ಬರ್ತಾ 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 ಮುಂದೆ ಬರಬೇಕು. ಹಿಂದಕ್ಕೆ ಹೋಗಲಾಗಲ್ಲ, ಮುಂದೆ ಬನ್ನಿ. ಬರ್ತಾರ ಜಂಬರಿ ಸ್ವಾಮಿಗಳ. ನೋಡಪ್ಪ, ನೀನು ಹುಡುಗಿ ಕುತ್ತಿಗೆಗೆ ಹಾಕು ಹಾಕು ಹಾಕು. ನೋಡಮ್ಮ, ಸ್ವಾಮಿಗಳ ಓಂ ಗಣಪತಿಯೇ ನಮಃ, ಏಕದಂತನೇ ನಮಃ, ದಂತಾಯ ನಮಃ. ಗಟ್ಟಿಮೇಳ ಗಟ್ಟಿಮೇಳ ಗಟ್ಟಿಮೇಳ. ಜೀವನ ಹೇತುನ ಗಂಟೆ ಭದ್ರಾಶುಮತಿ ಗಂಟಿ ವಸಲಂ. ಓಂ ಮಾಂಗಲ್ಯಂ ತಂತು ನಾನೇನ ನಮ ಜೀವನ ಹೇತುನ ಕಂಠೆ ಭದ್ರಾಮಿ ಸುಮತೆ ಕಂಠಿ ಭದ್ರಸಾಕರಂ. ಸಾಕಾಗೋಯ್ತ್ರಿ, ಮೊದಲು ಮರಷ್ಟು ಇದು ಬಾರಿ ಮಿಸ್ಟೇಕು. ಆಶೀರ್ವಾದ ಮಾಡ್ರಪ್ಪ, ಎಲ್ರಿಗೂ ಆಶೀರ್ವಾದ ಮಾಡ್ರು. ಹುಡುಗಿ ಎಲ್ರು ಕಾಲ್ಗೂ ಬಿಡ್ರಮ್ಮ. ತಿಂಗಳಿಗೆ ಮಕ್ಕಳಾಗಿ ಊರ್ದಷ್ಟು ವ್ಯವಸ್ಥೆ ಎಲ್ಲ ಮಾಡಿದೇನೋ? ಜಾಸ್ತಿಗಳ ಎಲ್ಲ ರೆಡಿ ಆಗದ. ತೂತ್ ಜಿಲೇಬಿ ಮಾಡೀನಿ. ಹೋಗೋಡಿರಿ. ತೂತ್ ಸುರಾಗ ಅದ್ಯಾವದು? ರೌಂಡು 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 ಜಾಂಗೇರು ಕಡೆ ಜಾಂಗೇರೋದು ತೂತ್ ಜಿಲೇಬಿ ಅಲ್ಲ. ಆಯ್ತು, ಎಲ್ಲ ತಿಪ್ಪಿ ಕಾಣಿಕೆ ನೋಡ್ರಪ್ಪ. ಎಲ್ಲ ಊಟಕ್ಕೆ ಬಂದ್ಬಿಡ್ರಪ್ಪ. ಬನ್ನಿ ಬನ್ನಿ. ಇದರಲ್ಲಿ ವಿಚಿತ್ರ ಏನ್ ಬಂತು ಮಧು? ಮತ್ತೆ ಇನ್ನೇನ್ ಜೊತೆ ಮದುವೆನೇ ಆಗಿರೋ ಆ ನನ್ನ ಅಣ್ಣಂದಿರೋ ಮನೆಯೊಳಗಿರುವಾಗ ಇನ್ ಚಿಕ್ಕವನಾದ ನನಗೆ ಮದುವೆ ಆಗಿದ್ದು ಆಗಿದೆ ಅಲ್ವೇ? ಇದರಲ್ಲಿ ಆಶ್ಚರ್ಯ ಪಡೋದೇನಿದೆ? ನೀವು ಮಾಡಿರೋದು ಪುಣ್ಯ, ನೀವ್ ಮಣ್ಣತ್ರ ಮಾಡಿರೋದು ಕರ್ಮ ಅಷ್ಟೇ. ಜ್ಯೋತಿ, ಆ ನನ್ನ ಅಣ್ಣಂದಿರು ಯಾವ ಕರ್ಮವನ್ನು ಮಾಡಿಲ್ಲ ಜ್ಯೋತಿ, ಯಾವ ಕರ್ಮವನ್ನು ಮಾಡಿಲ್ಲ. ಇವತ್ತು ನಾನು ಇಷ್ಟೊಂದು ಓದಿ ನಿನ್ನ ಕಣ್ಮುಂದೆ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಅವರ ಪರಿಶ್ರಮವೇ ಕಾರಣ ಜ್ಯೋತಿ, ಪರಿಶ್ರಮವೇ ಕಾರಣ. ನೋಡಿ, ಈಗಿನ ಕಾಲದಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ಸೆಂಟಿಮೆಂಟ್ನೆಲ್ಲ ಇಟ್ಕೋಬಾರ್ದು. ಹಾಗಂತ ಆ ನನ್ನ ರಕ್ತ ಸಂಬಂಧವನ್ನ ದೂರ ಮಾಡ್ಕೊಂತ ಹೇಳ್ತಿದ್ಯಾ ಜ್ಯೋತಿ? ನೋಡಿ, ಹಾಗಂತ ನಾನೇನ್ ಹೇಳಿಲ್ವಲ್ಲ. ಮೊದ್ಲು ನಾವ್ ಚೆನ್ನಾಗಿರ್ಬೇಕು, ನಾವ್ ಚೆನ್ನಾಗಿದ್ರೆ ತಾನೆ ಆಮೇಲೆ ಬಂಧು ಬಳಗ, ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ. ನಾನು ಜ್ಯೋತಿ, ಹೀಗೆ ಮಾತಾಡ್ತಾ ಇರ್ತೀರೋ ಅಥವಾ ಈ ಮದುವೆ ಆಗಿದ್ದೀವಿ ಜ್ಯೋತಿ, ನಿನ್ನ ಸಿಹಿಯಾದ ತುಟಿ ಅಂಚಿನಿಂದ ಮುತ್ತನ್ನು ನೀರು ಜ್ಯೋತಿ.